ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋಂಥ ಸ್ಪೆಷಲ್ ಚಾಟ್ ಅಂದರೆ ಕಟೋರಿ ಚಾಟ್ ಹೇಳ್ಕೊಡ್ತೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಫಸ್ಟು ನಾವು ಸ್ವಲ್ಪ ಮೈದಾ ಹಿಟ್ಟಿಗೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಆಗಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅದು ಸ್ವಲ್ಪ ಮಿಕ್ಸ್ ಆದ ನಂತರ ಅದಕ್ಕೆ ಬೇಕಿಂಗ್ ಸೋಡಾನ ಹಾಕೋಬೇಕಾಗತ್ತೆ. ಆ್ಯಂಡ್ ಅದನ್ನು ನೀಟಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ 5 ಮಿನಿಟ್ಸ್ ಎತ್ತಿಡಬೇಕಾಗತ್ತೆ. 5 ಮಿನಿಟ್ಸ್ ಎತ್ತಿಟ್ಟಾದ ನಂತರ ಸೊ ನಾವು ಅದನ್ನು ಒಂದು ಲೋಟದ ಶೇಪ್ಗೆ ಮಾಡ್ಕೋಬೇಕು, ಅಥವಾ ಒಂದು ಬೌಲ್ ಶೇಪ್ಗಾರು ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು, ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ. ಸೊ ಇದನ್ನು ಎಣ್ಣೆಗೆ ಹಾಕಿದಾಗ ಸೊ ಅದು ನೋಡ್ಬೋದು, ಅದೇ ಬಿಟ್ಕೊಳ್ಳೋ ಗಂಟ ವೆಯ್ಟ್ ಮಾಡಬೇಕು. ಆ್ಯಂಡ್ ಅದು ಬಿಟ್ಟಾದಮೇಲೆ ಸ್ವಲ್ಪ ದಬ ಹಾಕಿ ಬೇಯಿಸ್ಕೊಂಡು ಅದನ್ನು ರೆಡಿ ಆಗುತ್ತೆ ಅದು ಬೌಲು. ಆನಂತರ ಇಲ್ಲಿ ಆಲೂಗೆಡ್ಡೆ ಉಪ್ಪನ್ನ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಅದಕ್ಕೆ ಚಾಟ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೋಬೇಕಾಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೆ ಹಸಿ ಖಾರ ಅಂತ ಹೇಳಿ ಆಡಿಸ್ಕೊಂಡಿರ್ತೀವಿ. ಸೊ ಅದನ್ನು ನಾವು ಹಾಕ್ಕೋಬೇಕಾಗುತ್ತೆ. ಸೊ ನೋಡ್ತಿರ್ಬೋದು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಡೆ ತೆಗೆದಿಟ್ರೆ ಸೊ ನಮ್ಮ ಸ್ಟಫಿಂಗ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇದಾದ್ಮೇಲೆ ಆಗಲೇ ಏನು ಬೇಯಿಸಿಟ್ಟಿದ್ವಂತಹ ಬೌಲ್ಗೆ ನಾವು ಆಲೂಗಡ್ಡೆ ಜೊತೆಗೆ ಈರುಳ್ಳಿನ ಮಿಕ್ಸ್ ಮಾಡಿ ಹಾಕೋಬೇಕು. ಇದು ನಮ್ಮ ಸ್ಟಫಿಂಗ್ಸ್ ಆಗಿರುತ್ತೆ. ಆ ನಂತರ ನಾವು ಅದಕ್ಕೆ ಸ್ವಲ್ಪ ಕರ್ಡ್ನ ಹಾಕಬೇಕು. ಸೊ ನೋಡ್ತಿದ್ದೀರಲ್ಲ, ಕರ್ಡ್ನ ಹಾಕ್ಕೊಂಡು ಗಟ್ಟಿ ಕರ್ಡಾರು ಹಾಕೋಬೋದು ಅಥವಾ ಮಿಕ್ಸ್ಡ್ ಕರ್ಡಾರು ಹಾಕೋಬೋದು. ಆ ನಂತರ ಅದಕ್ಕೆ ಬೇಕಾದಷ್ಟು ಹಸಿ ಖಾರ ಅಂತೇಳಿ ಹಾಕೊಬೇಕು. ಆನಂತರ ಹೋಮ್ ಮೇಡ್ ಮಾಡಿರುವಂತಹ ಸ್ವೀಟ್. ಸೊ ಈ ಸ್ವೀಟ್ ರೆಸಿಪಿ ಬೇಕು ಅಂದರೆ ನನ್ನ ಕಾಮೆಂಟಲ್ಲಿ ಲಿಂಕ್ ಇರುತ್ತೆ, ಸೊ ಅಲ್ಲೋಗಿ ನೋಡಿ. ಅದಾನಂತರ ನಾನು ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕೋಬೇಕು. ಸ್ವೀಟ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಬಿಕಾಸ್ ಮೇನ್ ಇಲ್ಲಿ ಸ್ವೀಟು. ಸೊ ಆನಂತರ ಅದಕ್ಕೆ ಕಾಂಗ್ರೆಸ್ ಕಡಲೆ ಬೀಜನ ಹಾಕೋಬೇಕು. ಕಾಂಗ್ರೆಸ್ ಕಡಲೆ ಬೀಜ ಹಾಕೋದ್ಮೇಲೆ ನಮಗೆ ಮಿಕ್ಸರ್ನ ಹಾಕೋಬೇಕು. ಮಿಕ್ಸರ್ನ ಸ್ವಲ್ಪ ಎಲ್ಲ ಕಮ್ಮಿನೇ ಹಾಕೋಬೇಕು. ಆನಂತರ ಸೊ ಇಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಮಸಾಲ, ಚಾಟ್ ಮಸಾಲ ಆ್ಯಂಡ್ ಪೆಪ್ಪರ್ ಪೌಡರ್ ಆ್ಯಂಡ್ ಸಾಲ್ಟ್ ಹಾಗೆ ಚಿಲ್ಲಿ ಪೌಡರ್, ಗರಂ ಮಸಾಲನ ಹಾಕೊಂಡು ಸೊ ಇಷ್ಟು ಹಾಕೊಂಡ್ರೆ ನಮ್ಮ ಚಾಟ್ ರೆಡಿ ಆಗುತ್ತೆ, ಕಟೋರಿ ಚಾಟ್. ಸೊ ನೋಡ್ತಿರ್ಬೋದು.